ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಗಂಟೆ ಎಷ್ಟಾಯಿತು? 11:45 ಆಗ್ತಾ ಬಂತು. ಇಷ್ಟೊತ್ತಾಗ್ತದೆ. ಒಂದು ಬೆಳಿಗ್ಗೆ 7:15 ಹೋದರೆ ಇಷ್ಟೊತ್ತಾಯಿತು. ಇನ್ನು ನೆಕ್ಸ್ಟ್ ಅಡಿಗೆ ಮಾಡಬೇಕು. ಆಮೇಲೆ 4 ಆಗುವಾಗ ಇನ್ನೊಂದು ಮೀಟಿಂಗ್ ಎಲ್ಲ ಇದೆ. ಇದೇ ಗೋಲ್ ನಮ್ಮದು. ಸಂಡೇ ಆದರೆ ಒಂದು ದಿನ ರಜೆ ಸಿಗೋದು, ಅದರಲ್ಲೂ ಇಷ್ಟೆಲ್ಲ ಇರ್ತದೆ. ಸೊ ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಗದಿಂದ ಬುಬ್ಬೆ ಆಗ್ತಾ ಇದ್ದಾರೆ. ಏನು ಕತೆ ಅಂತೇಳಿ ನೋಡಿ ಬರುವ. ಏಕೆ ಗೊತ್ತಾ, ಒಂದು ಬೆಕ್ಕು ಬಂದಿದೆ ನಮ್ಮ ಮನೆಗೆ. ಅದು ನಮ್ಮ ಮನೆ ಹಿಂದ್ಗಡೆ ಇರುವ ಒಂದು ಸಣ್ಣ ಇದಿದೆ, ಹಟ್ಟ ಮೊದಲಿದು, ಅದರಲ್ಲಿ ಕೂತ್ಕೊಂಡಿದೆ. ಅದನ್ನು ನೋಡಿ ಬರೋ ಬೊಬ್ಬೆ ಆಗ್ತಾ ಇದ್ದಾರೆ. ಬೆಕ್ಕು ಮೆಲ್ಲ ಇರೇ. ನಿಮ್ಗೆ ಸಿಕ್ತಾ ನೋಡ್ಲಿಕ್ಕೆ? ಅಲ್ಲಿತ್ತ, ನಾನು ನೋಡಿದೆ. ಅಲ್ಲೇ ಉಪದ್ರ ಮಾಡ್ಬೇಡ. ಇತ್ತು ಬರ, ಅಲ್ಲಿತ್ತು. ಆಗ ನಾನು ನೋಡಿದೆ. ನಿಮ್ಮ ಬೊಬ್ಬೆಗೆ ಹೇಗೆ ಬರ್ತದ್ದು ಹೊರಗೆ? ಹಾಗಾಯ್ತು. ಆ ಬೆಕ್ಕು ಇತ್ತು, ನಾನು ನೋಡಿದ್ದೇನೆ. ಈಗ ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಮನೇಲಿ ಬೆಕ್ಕು ಎಲ್ಲ ಸಾಕ್ಲಿಕ್ಕೆ ಆಗುದಿಲ್ಲ. ಬಾ ಕಾಲರೇ ನೋಡಿ, ಉಪದ್ರ ನೋಡಿ ಬರೋದು. ನಮ್ಮ ಮನೇಲಿ ಬೆಕ್ಕೆಲ್ಲ ಸಾಕ್ಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ 5 ನಾಯಿ ಇದೆ, ಅದನ್ನು ಬಿಡುದಿಲ್ಲ. ಹಾಗೆ ನಾವು ಬೆಕ್ಕು ಸಾಕುದಿಲ್ಲ, ನಾಯಿ ಮಾತ್ರ ಅಲ್ವಾ? ಎಂತ ಮಾಡ್ತದೆ ನಮ್ಮ ನಾಯಿ ಬೆಕ್ಕನ್ನು? ಅದಕ್ಕೆ ಇಲ್ಲಿ ನಿಂತ್ಕೊಂಡಿದೆ, ಈ ಅಟ್ಟದಲ್ಲಿ. ನಾನಾಗ ನೋಡಿದ್ದೇನೆ. ನಿಮ್ಗೆ ಕಾಣ್ಲಿಲ್ವ ಹಾಗಾದ್ರೆ? ಇಲ್ಲ ಇಲ್ಲ. ನಿನ್ನೆ ನಾನು ಇದು ಮಾಡಿಟ್ಟಿದ್ದೆ, ರೆಡಿ ಮಾಡಿಟ್ಟಿದ್ದೆ. ಓ ಮೈ ಗಾಡ್, ನಿನ್ನೆ ನಾನು ರೆಡಿ ಮಾಡಿಟ್ಟಿದ್ದೆ. ಮಸಾಲೆ ಎಲ್ಲ ನಿನ್ನೆ ರೆಡಿ ಮಾಡಿಟ್ಟಿದ್ದೆ. ಆ್ಯಂಡ್ ಇವಾಗ ಕುಕ್ಕರಲ್ಲಿ ಬಟಾಟೆ ಮತ್ತು ಬಟಾಣಿ ಎಷ್ಟು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತು ಸಂಡೇ, ಹೀಗೆ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿದೆ ಇರಲಿ ಅಂತೇಳಿ. ತುಂಬ ತಿಂಗಳಾಯಿತು ವ್ಲಾಗ್ ಎಲ್ಲ ಮಾಡದೆ. ಇವತ್ತೊಂದು ಸ್ಟಾರ್ಟ್ ಮಾಡುವ ಅಂತೇಳಿ, ಏನಾದರೂ ಒಂದು ಇರಲಿ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನಾನು ಬಟಾಟೆ ಮತ್ತು ಬಟಾಣಿ ಒಂದು ಕರಿ ಮಾಡ್ತಾಯಿದ್ದೀನಿ. ಇನ್ನೊಂದು ಕ್ಯಾಬೇಜ್ ಪಲ್ಯ ಮಾಡಬೇಕು. ಹೀಗೆ ನಮ್ಮ ಸಂಡೇ ಮುಗಿದೋಗಿಬಿಡುತ್ತೆ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿ ಮತ್ತು ಮನೆ ಕ್ಲೀನ್ ಮಾಡಿ ಆಚೆ ಈಚೆ ಹೋಗಿ ನೋಡುವಾಗ ಸಂಜೆ ಆಗ್ತದೆ. ಮತ್ತು ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೋಗಬೇಕು. ಇದೇ ನಮ್ಮ ರೊಟೀನ್ ಆಗಿಬಿಟ್ಟಿದೆ. ಹಾಗೆ ಆ ಗ್ಯಾಪಲ್ಲಿ ಒಂದು ಸಣ್ಣ ಬ್ಲಾಗ್ ಮಾಡಿ ಹಾಕ್ತೀನಿ, ಶಾರ್ಟ್, ತುಂಬ ಶಾರ್ಟ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಕಂಟಿನ್ಯೂ ಬ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ನೋಡಬೇಕು, ಗೊತ್ತಿಲ್ಲ. ನಾಳೆ ನಾನು ಡೈಲಿ ಅಂದ್ಕೊಳ್ತಾ ಇರ್ತೀನಿ, ನಾನು ಬೆಳಿಗ್ಗೆ ಎದ್ದು ಒಂದು ಡೈಲಿ ರುಟೀನಿದ್ದು ಬ್ಲಾಗ್ ಮಾಡಬೇಕು ಅಂತೇಳಿ, ಡ್ಯೂಟಿಗೆ ಹೋಗುವಂಥದ್ದು. ಅದು ಆಗೋದೇ ಇಲ್ಲ. ನಾನು ಬೆಳಿಗ್ಗೆ ಎದ್ದು ಅವಸರದಲ್ಲಿ ಟೀ ಕುಡಿದು ಅದು ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಆಗುವಾಗ ನನ್ನದೇ ಕತೆ ಸುಮಾರಿದೆ. ಹಾಗಾಗಿ ಸಾಧನೆ ಆಗ್ತಾ ಇಲ್ಲ ಅದೊಂದು ಕೆಲಸ ಒಂದು. ಈಗ ಇವಾಗ ಸಂಜೆ ಎಷ್ಟು ಗಂಟೆ ಆಯಿತು? 6 ಗಂಟೆ ಆಯಿತು. ಅದರ ನಡುವಲ್ಲಿ ನನಗೆ ವಿಡಿಯೋ ತೆಗಿಲಿಕ್ಕಾಗಲಿಲ್ಲ, ತುಂಬ ಬಿಸಿ ಇದ್ದೆ. ಇವಾಗ ನಮ್ಮ ಚಾ ಟೈಮ್. ಚಾ ಜೊತೆ ಕಡಲೆಕಾಯಿ, ಎಂತ ತಿಂದಿಲ್ಲ. ಸೊ ಕಡಲೆಕಾಯಿ, ಮಸಾಲೆ ಕಡಲೆಕಾಯಿ ಮಸಾಲೆ ಕಡಲೆ ತಿಂತಾ ಇದ್ವಿ. ಅದು ಆಗ ಬೆಕ್ಕಿತ್ತಲ್ಲ, ಹೋಯ್ತಾ? ಉಂಟಾ? ಇಲ್ಲ ಹೋಯ್ತಾ? ಹೋಗ್ಲಿಕ್ಕಿಲ್ಲ, ಅಲ್ಲೇ ಇರ್ಬೋದು. ನೀನು ನೋಡಿದ್ಯಾ? ಅಲ್ಲಿ ಬೆಕ್ಕಿತ್ತು ಅಟ್ಟದಲ್ಲಿ.
ಮತ್ತು ನನಗೆ ಅಡುಗೆ ಮಾಡಲಿಕ್ಕೆಲ್ಲ ಇತ್ತಲ್ಲ ಬ್ಯುಸಿ ಇದ್ದೆ, ನನಗೆ ನೋಡ್ಲಿಕ್ಕೆ ಆಗಲಿಲ್ಲ. ಈಗ ವಾಪಸ್ಸಾಗಿ ನೋಡಬೇಕು ಉಂಟಾ ಇಲ್ವಾ ಅಂತ ಚೆಕ್ ಮಾಡಿ ಬರಬೇಕು. ಅಷ್ಟೊತ್ತಿಗೆ ನಾವು ಟೀ ಕುಡಿದು ಬರ್ತೀವಿ. ಬಾಯ್. ಮಧ್ಯಾಹ್ನ ಮೇಲೆ ನನಗೆ ಟೈಮೇ ಸಿಗಲಿಲ್ಲ ಊಟ ಮಾಡಿ ಆದಮೇಲೆ. ಮತ್ತು ಡೈರೆಕ್ಟ್ 4 ಗಂಟೆಗೆ ಮೀಟಿಂಗ್ ಹೋಗ್ಲಿಕ್ಕಿತ್ತು. ಆಮೇಲೆ ಬಂದದ್ದು ನಾನು 6 ಗಂಟೆಗೆ. ಇವಾಗ ನಾನು ತಲೆಗೆ ಸ್ನಾನ ಮಾಡಲಿಕ್ಕೆ ಹೋಗ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ತಲೆಗೆ ಒಂದು ತಂಪು ಮಾಡುವ ಅಂಥೇಳಿ ದಾಸವಾಳದ ಎಲೆ ಮತ್ತು ಕಹಿಬೇವಿನ ಎಲೆ ಸ್ವಲ್ಪ ಮತ್ತು ಮೆಹಂದಿ ಎಲೆ ಅದನ್ನು ಎಲ್ಲ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ತಲೆಗೆ ಸ್ವಲ್ಪ ಹೊತ್ತು ಹಚ್ಚಿ ಮತ್ತೆ ಸ್ನಾನ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮ ಜೊತೆ ಕೂಡ ಒಂದು ಶೇರ್ ಮಾಡ್ತಾಯಿದ್ದೀನಿ. ತುಂಬ ನನಗೆ ಇದಾಗ್ತೈತೆ ಅಂತ ಡ್ಯಾಂಡ್ರಫ್ ಅದು ಇದೆಲ್ಲ, ಹಾಗಾಗಿ ಅದೊಂದು ಪ್ಯಾಕ್ ಮಾಡಿ ಮತ್ತೆ ಮಲಗೋದು. ಆಯಿತಾ? ಇಷ್ಟೇ ನನ್ನ ರೂಟೀನ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್. ಇನ್ನು ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ, ಬಾಯ್.